welcome to Sri Kai Chandru Sweetu Kara Coffee, presented by Sri Krishna Halli Tuppa, powered by India Sweet House. ಶುರು ಮಾಡೋಣ ನಮ್ಮ ಕಾರ್ಯಕ್ರಮನ. ಆದರೆ ಅದಕ್ಕಿಂತ ಮುಂಚೆ ಒಂದು ಮಾತು, ನೀವಿನ್ನೂ ನಮ್ಮ ಚಾನಲ್ ಶ್ರೀ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ಅದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮತ್ತು ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಗಾಗಿ ಕಾಯ್ತಾ ಇರ್ತೇನೆ, ಓಕೆನಾ? ಸೊ ಶುರು ಮಾಡೋಣ ನಮ್ಮ ಇವತ್ತಿನ ಸ್ವೀಟು ಖಾರ ಕಾಫಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವೀಟು ಖಾರ ಕಾಫಿನಲ್ಲಿ ನವರಾತ್ರಿ ಸ್ಪೆಷಲ್ ನಡೀತಾ ಇದೆ. ಇವತ್ತು ಏಳನೇ ದಿನ ನಾವು ಆರಾಧಿಸಬೇಕಾದಂಥ ದೇವತೆ ಯಾರಪ್ಪ ಅಂದರೆ, ದೇವಿ ಯಾರಪ್ಪ ಅಂದರೆ ಕಾಳರಾತ್ರಿ. ಈ ಕಾಳರಾತ್ರಿ ದೇವಿಯನ್ನು ಇವತ್ತು ಆರಾಧಿಸಬೇಕು. ಇವತ್ತಿನ ದಿವಸ ಬಿಳಿ ಬಟ್ಟೆ ಅಂದರೆ ಶ್ವೇತವರ್ಣದ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆ ಮಾಡಬೇಕು. ಅಷ್ಟೇ ಅಲ್ಲ, ನಾವೊಂದು ವಿಶೇಷವಾದಂಥ ನೈವೇದ್ಯವನ್ನು ಮಾಡಬೇಕು. ಆ ನೈವೇದ್ಯ ಏನಪ್ಪ ಅಂದರೆ ಎರಿಯಪ್ಪ. ಸೊ ಇವತ್ತಿನ ವಿಶೇಷ ಎರಿಯಪ್ಪ ಮಾಡೋದು ಹೇಗೆ ಅಂತ ಇವತ್ತು ನಾನು ತೋರಿಸ್ಕೊಡ್ತೀನಿ. ಸೊ ಎರಿಯಪ್ಪಗೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿಯನ್ನು ಸುಮಾರು ಒಂದು 4 ರಿಂದ 5 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ ತೆಂಗಿನಕಾಯಿ ತುರಿ, 1 ಕಪ್ಪಷ್ಟು ಪೇಪರ್ ಅವಲಕ್ಕಿ, ಹಾಗೆ 1 ಕಪ್ಪಷ್ಟು ಬೆಲ್ಲ, ಒಂದು 5 ರಿಂದ 6 ನಾನು ಏಲಕ್ಕಿಯನ್ನು ಬಳಸ್ತಾ ಇದ್ದೀನಿ, ಮತ್ತು ಕರಿಯೋದಕ್ಕೆ ಸ್ವಲ್ಪ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದಂಥ ಎರಿಯಪ್ಪಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಎರಿಯಪ್ಪ ನನ್ನ ಶೈಲಿಯಲ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ರುಬ್ಕೋಬೇಕು. ಅದಕ್ಕೆ ನಾನು ಮಿಕ್ಸಿ ಜಾರ್ಗೆ ನೆನೆಸಿರುವಂಥ ಅಕ್ಕಿ, ಓಕೆ, 1 ಕಪ್ಪಷ್ಟು, ಇದಕ್ಕೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಓಕೆ, 1 ಕಪ್ಪಷ್ಟು ಪೇಪರ್ ಅವಲಕ್ಕಿ, 1 ಕಪ್ಪಷ್ಟು ಬೆಲ್ಲ, ಇವೆಲ್ಲವನ್ನು ಹಾಕಿ, ಆಮೇಲೆ ಏಲಕ್ಕಿ, ಒಂದು 5-6 ಏಲಕ್ಕಿ ಹಾಕಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ಇದನ್ನು ರುಬ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ಓಕೆ, ರುಬ್ಕೊಂಡಿದ್ದಾಯಿತು. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ನೋಡಿ, ಇದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈ ಥರ ಗಟ್ಟಿಗೆ ಸ್ಮೂತಾಗಿ ಫ್ಲೋ ಆಗೋವಾಗಿರಬೇಕು. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಈ ಥರ ಈಸಿ ಫ್ಲೋಯಿಂಗ್ ಇರಬೇಕು. ಹಿಂಗೆ ಹಾಕಿದ್ರೆ ಸೋರ್ಕೊಂಡು ಹಿಂಗೆ ಹೋಗ್ಬೇಕು. ಹಾಗೆ ಈಗ ಕಾದಿರೋ ಎಣ್ಣೆಗೆ ಒಂದು ಅರ್ಧ ಸೌಟ್ ತಗೊಂಡು ಸೆಂಟ್ರಲ್ಲಿ ಹಿಂಗೆ ಬಿಡಬೇಕು. ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಕರಿಬೇಕು. ನೋಡಿ, ಒಂದ್ಸಲಿ ಅವನ ಮಗನ್ನ ಕರೆದ್ಬಿಟ್ಟು, ನೀನು ಬದುಕಿನಲ್ಲಿ ಸುಖವಾಗಿರಬೇಕು ಅಂದರೆ ಸರಿಯಾದ ಗುರುವನ್ನು ಹೋಗಿ ಮೀಟ್ ಮಾಡಬೇಕು. ಆ ಗುರು ಹತ್ರ ಸುಖದ ಸೂತ್ರ ಏನು ಅಂತ ಕೇಳಿಕೊಂಡು ಬರಬೇಕು. ಈ ಊರಿಗೆ ಒಬ್ಬರು ಸಂತ ಬಂದಿದ್ದಾರೆ. ಅವರು ತುಂಬ ಜನಗಳಿಗೆ ಮಾರ್ಗದರ್ಶನ ಮಾಡ್ತಾಯಿದ್ದಾರೆ. ನೀನು ಅವ್ರನ್ನ ಮೀಟ್ ಮಾಡಿ ಸುಖದ ಸೂತ್ರ ಏನು ಅಂತ ಕೇಳ್ಕೊಂಡು ಬಾ, ನಿನ್ನ ಜೀವನದಲ್ಲಿ ಸುಖವಾಗಿರ್ತೀಯ ಅಂತ ಹೇಳಿ ಕಳಿಸ್ತಾನೆ. ಆಗ ಈ ಹುಡುಗ ಗುರುವನ್ನ ಮೀಟ್ ಮಾಡಕ್ಕೆ ಬರ್ತಾನೆ, ಸಂತನ ಮೀಟ್ ಮಾಡಕ್ಕೆ ಬರ್ತಾನೆ. ನೋಡ್ತಾನೆ, ಮನೆಯಲ್ಲಿ ದೊಡ್ಡ ಮನೆ, ಒಂದು ದೊಡ್ಡ ತೋಟದ ಮಧ್ಯದಲ್ಲಿ ಒಂದು ಮನೆ. ಸಿಕ್ಕಾಪಡೆ ಜನಗಳು ಅಲ್ಲಿ ಗಿಜಿ ಅಂತ ಏನೇನೋ ನಡೀತಾ ಇತ್ತು. ಅಲ್ಲಿ ವಿಶೇಷವಾದಂಥ ಕೆಲಸಗಳು ನಡೀತಾ ಇತ್ತು. ಮತ್ತು ಸಾಲದಕ್ಕೆ ಒಂದು ಪೇಂಟಿಂಗ್ ಎಕ್ಸಿಬಿಷನ್ ನಡೀತಿತ್ತು. ಆಮೇಲೆ ಇನ್ನೇನೋ ಒಂದು ಕಡೆ ಭಜನೆ ನಡೀತಿತ್ತು. ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ನಡೀತಾ ಇತ್ತು. ಈ ಹುಡುಗ ಅದನ್ನೆಲ್ಲ ನೋಡ್ಕೊಂಡು ಈ ಗುರುಗಳನ್ನ ಮೀಟ್ ಮಾಡಿಬಿಟ್ಟು, ನಿಮ್ಮ ಹತ್ರ ನಾನು ಮಾತಾಡಬೇಕು ಅಂತ. ಏನು ಮಾತಾಡಬೇಕು ಅಂತ? ಇಲ್ಲ, ಈ ಥರ ನಮ್ಮ ಅಪ್ಪ ಹೇಳಿ ಕಳಿಸ್ಯಾರೆ, ಸುಖದ ಸೂತ್ರ ಏನು ಅಂತ ಬೇಕು, ಸಂತೋಷದ ಸೂತ್ರ ಏನು ಬೇಕು ನನಗೆ, ಏನು ಅನ್ನೋದು ನಂಗೆ ಗೊತ್ತಾಗಬೇಕು ಅಂತ ಕೇಳಿದ್ನಂತ. ಅದಕ್ಕೆ ಗುರು ಹೇಳಂತ, ನನಗೆ ಇವಾಗ ಟೈಮ್ ಇಲ್ಲ, ಒಂದು ಕೆಲಸ ಮಾಡು, ನೀನು ಇಲ್ಲೇ ಸುತ್ತಾಕ್ತಾರೆ, ಒಂದು 2 ಗಂಟೆ ಬಿಟ್ಕೊಂಬ ಹೋಗು, ಎಲ್ಲ ಕಾರ್ಯಕ್ರಮಗಳು ನಡೀತು, ಎಲ್ಲ ನೋಡಿಕೊಂಡು ಸುತ್ತಾಕೊಂಬ ಹೋಗು 2 ಗಂಟೆ ಬಿಟ್ಕೊಂಡು ಅಂತ.
ಈ ಹುಡುಗ ಹೋದ್ನಂತೆ 2 ಗಂಟೆ ಬಿಟ್ಕೊಂಡು ಬಂದಂತೆ ಹೊರಟನಂತೆ. 1 ನಿಮಿಷ ತಡಿ ಅಂದ್ಬಿಟ್ಟು ಅವನ ಕೈಗೆ ಒಂದು ಸ್ಪೂನ್ ಸೌಟ್ ಕೊಟ್ಟನಂತೆ. ಒಂದು ಸೌಟಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕೊಟ್ಟನಂತೆ. ನೀನು ನಡಿಬೇಕಾದ್ರೆ ಎಲ್ಲ ಕಡೆ ನೋಡ್ಕೊಂಬ, ಆದರೆ ಒಂದು ನೆನಪಿರಲಿ, ವಾಪಸ್ ಬಂದಾಗ ಒಂದು ತೊಟ್ಟು ಎಣ್ಣೆನೂ ಬಿದ್ದಿರಬಾರ್ದು, ಅಷ್ಟು ಎಣ್ಣೆ ಇರಬೇಕು ಅಂತ ಹೇಳಿ ಕಳಿಸಿದ್ನಂತೆ. ಈ ಹುಡುಗ ಹೋದ್ನಂತೆ, ಎಲ್ಲ ಕಡೆ ರೌಂಡ್ ಹಾಕಿದ್ನಂತೆ. ಅಲ್ಲೆಲ್ಲೋ ಎಕ್ಸಿಬಿಷನ್ ನಡೀತಿತ್ತು, ಇಲ್ಲೇನೋ ಪೇಂಟಿಂಗ್ ಎಕ್ಸಿಬಿಷನ್ ನಡೀತಿತ್ತು, ಇನ್ಯಾರೋ ಒಬ್ಬರು ಡ್ಯಾನ್ಸ್ ಮಾಡ್ತಿದ್ರು, ಇನ್ಯಾರೋ ಹಾಡ್ತಿದ್ರು, ಎಲ್ಲ ನಡೀತಾಯಿತ್ತು. ಎಲ್ಲ ನೋಡ್ಕೊಂಡ ಒಂದು 2 ಗಂಟೆ ಸುತ್ತಾಡಿ ಬಂದಾಗ ಗುರು ಕೇಳಿದ್ರಂತೆ, ಏನಪ್ಪ ಬಂದ್ಯಾ, ಎಣ್ಣೆ ಇದೆಯಾ ಸ್ಪೂನಲ್ಲಿ ಅಂತ. ನೋಡ್ತಾನೆ ಸ್ಪೂನಲ್ಲಿ ಎಣ್ಣೆ ಇತ್ತು. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. ಇಂಡಿಯಾ ಸ್ವೀಟ್ ಹೌಸ್. India Sweet House, making life sweeter. ಹೌದು, ನೀನು ಅಲ್ಲಿ ಡ್ಯಾನ್ಸ್ ನಡೀತಿತ್ತಲ್ಲ, ಅದನ್ನು ನೋಡಿದ್ಯಾ? ಇಲ್ಲ, ನೋಡಲಿಲ್ಲ, ನನಗೆ ಎಣ್ಣೆ ಮೇಲೆ ಗಮನ ಇತ್ತು. ಹೌದಾ? ಅಲ್ಲೊಂದು ಪೇಂಟಿಂಗ್ ಎಕ್ಸಿಬಿಷನ್ ನಡೀತಿತ್ತಲ್ಲ, ಅದನ್ನು ನೋಡಿದ್ಯಾ? ಇಲ್ಲ, ಅದನ್ನು ನೋಡಲಿಲ್ಲ, ನನಗೆ ಎಣ್ಣೆ ಮೇಲೆ ಗಮನ ಇತ್ತು. ಅಲ್ಲಿ ಹೋಗಲಿ, ಅಲ್ಲೊಬ್ರು ಹಾಡ್ತಿದ್ರಲ್ಲ, ಹಾಡು ಕೇಳಿದ್ಯಾ? ಇಲ್ಲ, ನಾನು ನಿಂತ್ಕೊಂಡು ಕೇಳಲಿಲ್ಲ, ನನಗೆ ಎಣ್ಣೆ ಮೇಲೆ ಗಮನ ಇತ್ತು. ಹೀಗೆ ಹೇಳ್ತಾ ಹೋದಂತೆ. ಏನು ಕೇಳಿದ್ರು ನಾನು ನೋಡಿಲ್ಲ, ನಾನು ಎಣ್ಣೆ ಮೇಲೆ ಗಮನ ಇತ್ತು ಅಂತ ಹೇಳ್ತಿದ್ದಂತೆ. ಆಗ ಗುರು ಹೇಳಿದಂತೆ, ಹಾಗೆಲ್ಲ ಮಾಡಬಾರ್ದು, ನಮ್ಮ ಸುತ್ತಮುತ್ತ ಇರೋದು ನೋಡಬೇಕು, ಮತ್ತೆ ನೀನು ಹೋಗಿ ಇವಾಗ ಮತ್ತೆ ಸೌಟಲ್ಲಿ ಎಣ್ಣೆ ಹಾಕಿ ಕಳಿಸ್ತಂತೆ. ಇವಾಗ ಎಲ್ಲ ನೋಡ್ಕೊಂಬ, ಎಲ್ಲದ್ರ ಬಗ್ಗೆ ನಂಗೆ ಹೇಳ್ಬೇಕು ನೀನು ಅಂತ. ಹೋದಂತೆ 2 ಗಂಟೆ ಎಲ್ಲ ಸುತ್ತಾಕೊಂಡು ಬಂದಂತೆ. ಗುರುಗಳೇ ಎಲ್ಲ ನೋಡಿದೆ, ತುಂಬ ಚೆನ್ನಾಗಿತ್ತು, ಭಾಳ ಖುಷಿ ಆಯಿತು. ಸರಿ, ಎಣ್ಣೆ ಇಲ್ಲಪ್ಪ ಅಂದೆ. ಎಣ್ಣೆ ಏನೂ ಇರಲಿವಂತೆ, ಎಲ್ಲ ಚಲೋಗಿತ್ತಂತೆ. ಆಗ ಗುರುಗಳು ಹೇಳಿದ್ರಂತೆ, ಇದೇ ಸುಖದ ಸೂತ್ರ. ನಾವು ಬರೀ ನಮ್ಮ ಸ್ವಾರ್ಥನ ಮಾತ್ರ ನೋಡ್ಕೊಂಡಿದ್ರೆ, ಆ ಎಣ್ಣೆ ಅನ್ನೋದು ನಮ್ಮ ಸ್ವಾರ್ಥ, ಅದ್ರ ಕಡೆ ಮಾತ್ರ ಗಮನ ಕೊಟ್ಟಿದ್ರೆ, ಸುತ್ತಮುತ್ತ ಪ್ರಪಂಚ ನೋಡದೇ ಇದ್ರೆ, ಬೇರೆಯವ್ರನ್ನ ನೋಡದೇ ಇದ್ರೆ, ಅವರ ಸುಖ ದುಃಖಗಳನ್ನು ಗಮನಿಸ್ತಾ ಇದ್ರೆ ನಾವು ಸುಖವಾಗಿರೋಕ್ಕಾಗಲ್ಲ. ಸುಖ ಅನ್ನೋದು ಬೇರೆಯವರ ಸುಖದಲ್ಲಿರುತ್ತೆ. ಸೊ ಬೇರೆಯವ್ರ ಸುಖ ನೋಡಿ ನೀನು ಸುಖ ಪಡಬೇಕು ಅಂತ ಹೇಳಿ ಕಳಿಸಿದ್ರಂತೆ. ಈಗ ನಾನು ಯಾಕೆ ಈ ಕತೆ ಹೇಳಿದೆ ಅಂತ ಅರ್ಥ ಆಗಿರ್ಬೇಕಲ್ವಾ? ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಹೀಗೆ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಇದನ್ನು ಕರಿಬೇಕು. ಎರಿಯಪ್ಪ ಅಂತ ನಮ್ಮ ಇವತ್ತಿನ ವಿಶೇಷವಾದಂಥ ನೈವೇದ್ಯ ಎರಿಯಪ್ಪ ರೆಡಿ. ಅದನ್ನು ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ನೋಡ್ಕೊಂಬನ್ನಿ. ಎರಿಯಪ್ಪ ಮಾಡೋದು ತುಂಬಾನೇ ಸುಲಭ ರೀ. ಮಿಕ್ಸಿ ಜಾರ್ ತಗೊಂಡ್ರಾ, ಹಾಕಿ ಅದರಲ್ಲಿ 4 ರಿಂದ 5 ಗಂಟೆ ನೆನ್ಸಿಟ್ರು ಅಕ್ಕಿ 1 ಕಪ್ಪು, 1 ಕಪ್ ತೆಂಗಿನಕಾಯಿ ತುರಿ, 1 ಕಪ್ ಪೇಪರ್ ಅವಲಕ್ಕಿ, ಬೆಲ್ಲ ಅದು 1 ಕಪ್ ಹಾಕ್ರಿ. ಈಗ ಏಲಕ್ಕಿ ಅದು 1 ಕಪ್ ಅಂದ್ರ ಇಲ್ಲ ರೀ, 5 ರಿಂದ 6 ಏಲಕ್ಕಿ ಹಾಕಿ ಸಾಕು. ಈಗ ಒಂದ್ ಸ್ವಲ್ಪ ನೀರ್ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಒಳ್ಳೆ ಇಡ್ಲಿ ಹಿಟ್ಟಿನ ಹದಕ್ಕೆ ಬಂತು ಅಲ್ವಾ, ಅದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಸುರಿಯಿರಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ. ಬಾಣ್ಲೆಗೆ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸಿ. ರುಬ್ಬಿಟ್ಟಿದಿರಲ್ಲ ಹಿಟ್ಟು, ಅದನ್ನ ಸೌಟ್ನಲ್ಲಿ ಒಂದು ಅರ್ಧ ಸೌಟಷ್ಟೇ ತೆಗೆದುಕೊಂಡು ಕಾದಿರೋ ಎಣ್ಣೆನಲ್ಲಿ ನಿಧಾನವಾಗಿ ಬಿಡಿ. ಒಳ್ಳೆ ಹೊಂಬಣ್ಣ ಬರೋ ತನಕ ಕರೀರಿ. ತಿರುವಿ ಹಾಕಿ. ಮತ್ತೆ ಆ ಕಡೆನೂ ಹೊಂಬಣ್ಣ ಬರೋವರೆಗೂ ಎಣ್ಣೆನಲ್ಲಿ ಚೆನ್ನಾಗಿ ಕರೀರಿ. ಆಮೇಲೆ ಜಾಲರದಲ್ಲಿ ಅದನ್ನು ತೆಗೆದು ಟಿಶ್ಯೂ ಪೇಪರ್ ಹರಡಿಟ್ಟಿದಿರಲ್ಲ ಆ ತಟ್ಟೆನಲ್ಲಿ ಹಾಕಿ. ಹೀಗೆ ಎಲ್ಲಾನು ಕರೆದಿಟ್ಟು ಇವತ್ತು ದಸರಾದ 7ನೇ ದಿನ ಕಾಳರಾತ್ರಿ ದೇವಿಗೆ ಈ ಎರಿಯಪ್ಪನ ಭಕ್ತಿಯಿಂದ ನೈವೇದ್ಯ ಮಾಡಿ ಈ ಪ್ರಸಾದನ ಎಲ್ಲರೊಂದಿಗೂ ಸ್ವೀಕರಿಸೋಣ. ಓಕೆ, ಇದನ್ನು ಟೇಸ್ಟ್ ಮಾಡೋಣ. ಅದೇ ಅದಕ್ಕಿಂತ ಮುಂಚೆ ನೀವು ನಮ್ಮ ಇವತ್ತಿನ ವಿಡಿಯೋ ಇಷ್ಟಪಟ್ಟಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಸಾಲದು, ನಿಮ್ಮ ಸ್ನೇಹಿತರಿಗೆ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಹಾಗೆ ಯಾಕೆ ಅಂದರೆ ನಮ್ಮ ವಿಡಿಯೋಗಳು ನಿಮಗೆ ಮೊದಲು ಬರಬೇಕಾಗತ್ತೆ, ಅದಕ್ಕೋಸ್ಕರ. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳಬೇಕು. ಏನಂದರೆ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪನವರು ಒಂದು ಹೊಸ ಆಫರನ್ನು ಮಾರ್ಕೆಟಿಗೆ ತಂದಿದ್ದಾರೆ. ಏನಪ್ಪ ಆಫರು ಅಂದರೆ, ನೀವು ಅಂಗಡಿಗೆ ಹೋಗಿ 500 ಗ್ರಾಮಿನ ಶ್ರೀಕೃಷ್ಣ ಹಳ್ಳಿ ತುಪ್ಪನ ಕೊಂಡ್ಕೊಂಡ್ರೆ ನಿಮಗೆ 150 ರೂಪಾಯಿ ವರ್ತು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಕಂಟೈನರ್ನ ಫ್ರೀಯಾಗಿ ಕೊಡ್ತಾರೆ. ಸೊ ಈ ಕೂಡಲೇ ಹೋಗಿ ಅಂಗಡಿಗೆ 500 ಗ್ರಾಮಿನಷ್ಟು ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪವನ್ನು ಕೊಂಡ್ಕೊಂಡು ಮನೆಗೆ 150 ರೂಪಾಯಿನ ಫ್ರೀಯಾಗಿ ಒಂದು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಕಂಟೈನರ್ ಏನು ಕೊಡ್ತಾರೆ ಅದನ್ನು ತೊಗೊಂಡು ಬನ್ನಿ, ಎಂಜಾಯ್ ಮಾಡಿ. ಓಕೆನಾ? ಸೊ ಈಗ ಟೇಸ್ಟ್ ಮಾಡಿಬಿಡ್ತೀನಿ ನಮ್ಮ ಇವತ್ತಿನ ಸ್ಪೆಷಲ್ ಎರಿಯಪ್ಪ.
ಹೊರಗಡೆ ಎಲ್ಲ ಗರ್ಗರಿಯಾಗಿದೆ, ಒಳಗಡೆ ಸಾಫ್ಟ್ ಆಗಿದೆ. ಅಗಿಬೇಕಾದ್ರೆ ತರ್ತರಿಯಾಗಿ ಸಿಗುತ್ತೆ. ತೆಂಗಿನಕಾಯಿ ಮತ್ತು ಅಕ್ಕಿ ಅದ್ದಿರೋದು, ಲೈಟಾಗೆ ಬೆಲ್ಲದ ಸ್ವೀಟ್ ಇದೆ, ಏಲಕ್ಕಿ ಘಮ ಗಮ್ಮನ್ ಬರ್ತಾ ಇದೆ. ಅದ್ಭುತವಾಗಿದೆ. ಭಾಳ ಸುಲಭವಾಗಿ ಮಾಡ್ಕೋಬೋದು. ಅಕ್ಕಿ ನೆನೆಸೋದು ಒಂದೇ ಕೆಲಸ, ನೆನೆಸಿದ ಮೇಲೆ ತಕ್ಷಣ ಮಾಡ್ಬೋದು. ಅಷ್ಟು ಅದ್ಭುತವಾದಂಥ ಒಂದು ಐಟಮ್ ಇದು. ಸೊ ಇವತ್ತು ನೀವು ಮನೆಯಲ್ಲಿ ಎರಿಯಪ್ಪ ಮಾಡಿ ನೀವು ಕಾಳರಾತ್ರಿ ದೇವಿಗೆ ಅದನ್ನು ಅರ್ಪಿಸಿ ನೈವೇದ್ಯವನ್ನು ನೀವು ಕೂಡ ದಸರಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿ. ಓಕೆನಾ? ಮತ್ತು ಹೇಳಬೇಕು ಅಂದರೆ ಇದ್ರ ರುಚಿ ಸೂಪರ್.